ಅದಕ್ಕೆ ನಾವು ಈ ಚಳಿಗಾಲ ಅಧಿವೇಶನದಲ್ಲಿ ಇಲ್ಲಿ ನಮ್ಮ ಬೆಳಗಾಮಲ್ಲಿ ಎಲ್ಲರೂ ಬರ್ತಾರೆ. ಅದರಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಮೊದಲು ನಾವೇನು ಅಂದ್ಕೊಂಡ್ವಿ, ನಮ್ಮ ಸಂಸದರು ಶಾಸಕರು ಒಂದು ಡೇಟನ್ನು ತೆಗೆದುಕೊಂಡು ಅವರ ನೇತೃತ್ವದೊಳಗೆ ನಾವೆಲ್ಲ ಮಹಾನಗರ ಪಾಲಿಕೆ ಆಯೋಗ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಯಾಕಂದರೆ ಮೊನ್ನೆ ಒಂದು ಚರ್ಚೆ ಆದಾಗ ಈಗ ನಾವಷ್ಟೇ ಹೋದರೆ ಶಾಸಕರು ಸಂಸದರು ಇದ್ದಾಗ ಅದಕ್ಕೆ ಒಂದು ಅನುಕೂಲ ಜಾಸ್ತಿ ಆಗ್ತೈತಿ. ಹಾಗಾಗಿ ಮಾನ್ಯ ಸಂಸದರ ಒಂದು ತಾರೀಖನ್ನು ತೆಗೆದುಕೊಂಡು ಅವರ ಭೇಟಿ ಮಾಡಿ ನಮ್ಮ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿಗಳು, ಮಂತ್ರಿಗಳು ಎಲ್ಲರದು ಒಂದು ಒಗ್ಗಟ್ಟಾಗಿ ನಾವು ಹೋದ್ವಿ ಅಂತಂದರೆ ನಮ್ಮ ಮಹಾನಗರ ಹುಬ್ಬಳ್ಳಿ ಧಾರವಾಡಕ್ಕೆ ಅನುಕೂಲ ಆಗ್ತೈತಿ ಸಂಸದರಿಗೆ. ಹಾಗಾಗಿ ಈ ಮುಂಬರುವ ಈ ಚಳಿಗಾಲ ಅಧಿವೇಶನದಲ್ಲಿ ಅದು ಒಂದು ನಿಯೋಗ ವೈದ್ಯ ಇಲ್ಲೇ ಎಲ್ಲರೂ ಸೇರಿ ನಿಯೋಗ ವೈದ್ಯರನ್ನು ಇನ್ನೊಮ್ಮೆ ರಿಕ್ವೆಸ್ಟನ್ನು ಕೊಡುವಂಥ ಕೆಲಸವನ್ನು 300 ಚಿಲ್ಲರೆಗೂ ಕೋಟಿ ಬರಬೇಕು. ಅದು ದಿನದಿಂದ ದಿನಕ್ಕೆ ಆ್ಯಡ್ ಆಗ್ತಲೇ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ಅದರಲ್ಲಿ ರಿಕ್ವೆಸ್ಟ್ ಮಾಡಿದ್ದು ಒಂದು 100 ಕೋಟಿ ಅಂದರೂ ಏನಾದರೂ ಒಂದು ವಿಶೇಷ ಅನುದಾನ ರೀತಿಯಲ್ಲಿ ಕೊಡಲಿ ಅಂತ ಹೇಳಿ. ಯಾಕಂದ್ರೆ ಈ ನಮಗೆ ಬರ್ಬೋದು, ನಮ್ಮ ವೇತನ ಆಗ್ಬೋದು, ಮತ್ತು ನಮ್ಮ SFC ಹಣದಲ್ಲಿ ಮತ್ತು ಬಂದಂಥ ಎಲ್ಲ ಸಾಕಷ್ಟು ಹಣಗಳು. ಆದರೆ ಈಗ ಅವರು ನಮ್ಗೆ 100 ಕೋಟಿ ಕೊಡ್ತೀವಿ, ನೀವು ಅದನ್ನು ಕೆಲಸ ಮಾಡಿ ಅಂತಂತ ಹೇಳಿದಾಗ ನಾವು 100 ಕೋಟಿ ಅಷ್ಟು ಕೆಲಸ ಮಾಡಿದರೆ ಅವರು ನಮಗೆ 70 ಕೋಟಿ 80 ಕೋಟಿ ಕೊಟ್ಟಾಗ ಅದು ಗ್ಯಾಪ್ ಆಗಿದೆ. 20 ಕೋಟಿ 25 ಕೋಟಿ 30 ಕೋಟಿ ಹಂಗೆ ಅದು ವರ್ಷದಿಂದ ವರ್ಷ ಅಕ್ಯುಮುಲೇಟ್ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಅವ್ರಿಗೆ ಹೇಳಿದ್ದು, ನೀವು ಈಗ ಅದನ್ನು ನೀವು ಲೆಕ್ಕ ಎಲ್ಲ ಮಾಡೋಕ್ಕಿಂತ ನಮಗೊಂದು 100 ಕೋಟಿ ವಿಶೇಷ ಅನುದಾನ ಅಂದ್ಕೊಂಡು ಏನೆಲ್ಲ ನಮಗೆ ಎಮರ್ಜೆನ್ಸಿ ವರ್ಕ್ಗಳಿದೆ ಅವನ್ನ ನಾವು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಏನು ಕೊಟ್ಟಿದ್ದೆ. ಅಷ್ಟೇ ನಾನು ಏನು ಆಗುತ್ತೆ ಬರಬೇಕಾಗಿತ್ತು ಅದನ್ನಿಲ್ಲ. ಅದು 100 ಕೋಟಿ ವಿಶೇಷ ಅನುದಾನ ಕೊಡ್ರಿ ಅಂತಲೇ ನಾನು ಬರ್ತೀನಿ. ಆದರೆ ಸರ್ಕಾರಕ್ಕೆ 100 ಕೋಟಿ ವಿಶೇಷ ಅನುದಾನ ಅಂದರೆ ಏನೂ ದೊಡ್ಡದಲ್ಲ. ಆದರೆ ಯಾಕೋ ನಮ್ಮ ಉತ್ತರ ಕರ್ನಾಟಕದ್ದು ನಮ್ಮ ಹುಬ್ಬಳ್ಳಿ ಧಾರವಾಡ ಅಂದರೆ ಸ್ವಲ್ಪ ಆ ಕಡೆ ಜನಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ನಿರ್ಲಕ್ಷ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಸಂಸದರ ಮತ್ತು ಶಾಸಕರ ಒಂದು ನಿಯೋಗದಲ್ಲಿ ಹೋದ್ರೆ ಅನುಕೂಲ ಆಗುವುದು ಜಾಸ್ತಿ ಅಂತ ನಮ್ಗೆ ಅನಿಸಿದೆ. ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗೋಣ. ಈಗ ಎಷ್ಟು ಸಿಬ್ಬಂದಿಗೆ ನೀವು ಪಾವತಿ ಮಾಡ್ತೀವಿ? ನಿಮ್ಮ ಸ್ಯಾಲ್ರಿಗಳನ್ನು ಮುಂದೆ ಕೊಡ್ತಾರೆ ಎಷ್ಟಾಗುತ್ತೆ ಟೋಟಲ್? ಬೆಳಗ್ಗೆ ನಾವು 6 ಕೋಟಿ ರೂಪಾಯಿ ಹಣವನ್ನು ನಾವು ಸಿಬ್ಬಂದಿಗೆ ಎಲ್ಲರಿಗೂ ವೇತನವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಏನಾಗ್ತಾಯಿದೆ, ನಮಗೂ ಅವರು ಸರಿಯಾಗಿ ವೇತನವನ್ನು ನಮ್ಗೆ ಸರ್ಕಾರದಿಂದ ಬರ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಇಲ್ಲಿ ಏನಿದೆ ಸಾಮಾನ್ಯ ನಿಧಿಯಿಂದಲೇ ನಾವೆಲ್ಲ ಬಳಸ್ತಾ ಇದ್ದೇವೆ. ಯಾಕಂದರೆ ಕೆಲಸಗಳಾಗಬೇಕು. ದಿನ ಬೆಳೆಗಾರರು ಸಾವಿರಾರು ಜನ ನಮ್ಮ ಮಹಾನಗರ ಪಾಲಿಕೆಗೆ ಬರ್ತಾರೆ. ಕೆಲಸವನ್ನು ಇಲ್ಲಿ ಉಳಿದು ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ನಮ್ಮ ಸಾಮಾನ್ಯ ನಿಧಿಯಿಂದ ಯಾರಿಗೂ ನಾವು ತೊಂದರೆ ಆಗೋದಿಲ್ಲ. ಪೌರ ಕಾರ್ಮಿಕರಿಂದ ಹಿಡ್ಕೊಂಡು ನಮ್ಮ ಅಧಿಕಾರಿಗಳನ್ನು ಹಿಡ್ಕೊಂಡು ಎಲ್ಲರಿಗೂ ನಾವು ವೇತನವನ್ನು ಕೊಟ್ಟು ಅವರಿಂದ ನಾವು ಕೆಲಸವನ್ನು ತೆಗೆದುಕೊಳ್ಳುವಂಥ ಒಂದು ಈಗ ಎಲ್ಲ ಪಾಲಿಸಿಗಳನ್ನು ಮಾಡಿದ್ದೇವೆ. ಹಾಗಾಗಿ ಸರಿಸುಮಾರು ಒಂದು 6-7 ಕೋಟಿ ರೂಪಾಯಿ ನಾವು ತಿಂಗಳ ಸ್ಯಾಲ್ರಿ ಆಗೋದನ್ನು ಹೋಗ್ತಾ ಇದ್ದೀವಿ. ಮೇಡಮ್, ಈಗ